ರೊಟ್ಟಿ, ಬದ್ನಿಕಾಯಿ, ಶಿರಾ ಯಾವಾಗ ಮಾಡ್ತಾರ ಗೊತ್ತಿಲ್ಲ. ರಾಮಚಂದ್ರ ನಗರದಾಗಿದ್ದ ಈಗ ಹಳಿಯಾಳ ಕಡೆ ಹೊಂಟೀವ್ರಿ. ಹಳಿಯಾಳ ಇಲ್ಲಿಂದ್ರ 15 ಕಿಲೋಮೀಟರ್ ಐತ್ರಿ. ಶ್ರೀಗಳು ರೆಸ್ಟ್ ಮಾಡಕ್ ಕುಂತಾರ, ಹಿಂದೆ ಬರ್ತಾರ. ಮುಂದೆ ನಾವು ಹಳಿಯಾಳಕ್ಕೆ ಹೊಂಟೀವಿ. ಮಳಿ ಚಲೋ ಆತ. ಮಳಿ ನೋಡ್ರಿ ದೈವ ಚಲೋ ಆಗೈತಿ ಮಳಿ. ಬೆಳ್ಳಾಗೈತಲ್ಲ. ಕಾಣಂಗಿಲ್ಲ ಕಮ್ಮಿಯಾಗ ಹಿಂಗ ಇಲ್ಲ ಇವರ ಪ್ರವಾಸಿ ಮಂದಿರ ಅಂದ ಅದಕ್ಕೆ ಹೋಗಿ ಬರಂಬ. ಇಲ್ಲೇ ಒಂದು ಫೋಟೋ ಹೊಡ್ಬಿಡ ನಿಂತ್ಕೊಂಡ.
ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಮಾರೇಶ್ವರಾಯ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವ ಜಗದಾಯ ಪುರುಷ ಜಗದಯ ಶಿವನೇ ಮೊದಲು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತ ಶ್ರೀಗಳನ್ನು ಜ್ಞಾನಿ ವಿಜ್ಞಾನಿಗಳನ್ನ ತಂತ್ರಜ್ಞಾನಿಗಳನ್ನ ಗುರು ಹಿರಿಯರನ್ನ ಹನ್ನೊಂದಿದೆ ಕೃಷ್ಣಾಕ್ಷಿ ಶ್ರೀ ಕ್ಷೇತ್ರದ ಹಿರಿಯರಾದಂಥ ಧರ್ಮಾಕ್ಷೇಶ್ವರ ಕರ್ತೃಗದ್ದಿಗೆ ಹಣ್ಣು ಹಿಡಿದು
ಆರಾಧ್ಯ ಗುರುವರಾದಂತಹ ಶಿವಯೋಗ ಸಾಧನೆಯಿಂದ 775 ವರ್ಷಗಳ ಬದುಕಿ ಸಮಾಜದ ಪರಿವರ್ತನೆಯಾಗಿ ತಮ್ಮ ಜೀವನವನ್ನೇ ಹೊರಟಿರುವಂತಹ ಮಹಾಯೋಗಿ ಶಿವಯೋಗದ ಸಾಧಕ ಬುಧೀಶ್ವರನ ಹಂತದಲ್ಲಿ ಪ್ರತಿಷ್ಠಾಪಿಸಿ ಈ ಜಗತ್ತಿನಲ್ಲಿ ಸಮಾಜದ ಕನಸರಾಂತ ಶರಣಾಂತ ಚಂದ್ರಶ್ರೇಷ್ಠ ಒಳಗೆ ಚಂದ್ರಶ್ರೇಷ್ಠರಲ್ಲಿ ಜನಜಾಗೃತಿ ಮಹಾಪಾದಯಾತ್ರೆ ಪಾಲ್ಗೊಂಡಿದೆ. ಇಲ್ಲಿ ಮಹಾದೇಶ ಹಳ್ಳಿಯಾದ ತಾಲೂಕಿನ ಭಕ್ತರು ಕೂಡ ಬಹಳ ಅದ್ದೂರಿಯಾಗಿ ನೀವು ಸ್ವಾಗತ ಮಾಡಿದ್ರೆ ನಮಗೆ ಆನಂದವಾಗಿದೆ ಎನ್ನುವ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಚಳುವಳಿಯ ಪೂಜ್ಯರು ಭಾಗವಹಿಸಿ ನಮ್ಮ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಯಾವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಹಾಗೂ ಹರಿಯಾಣದ ನಗರದ ಎಲ್ಲ ಸದ್ಭಕ್ತರೇ ಶರಣರಿಗೆ ತಂದೆ ತಾಯಿಗಳಿಗೆ ಹಾಗೂ ಮುದ್ದು ಮಕ್ಕಳೇ ನಮ್ಮೆಲ್ಲರ ಆತ್ಮದಲ್ಲಿ ಇರುವಂತಹ ಜ್ಯೋತಿ ಚಿಜ್ಯೋತಿ ಒಳಜ್ಯೋತಿ ಅನಂತ ಕೋಟಿ ಕೋಟಿ ಶರಣಾರ್ಥಿಗಳು ಶರಣಾರ್ಥಿಗಳಂದಾಗ ಚಪ್ಪಾಳೆ ಕಟ್ಟಬಾರದು. ಅದೇ ಸಂಸ್ಕಾರ. ಶರಣಂದಾಗ ಶರಣನಿಗೆ ಹೊರತಾಗಿ ಚಪ್ಪಾಳೆ ಕಟ್ಟುವುದು ನನ್ನ ಸಂಸ್ಕಾರ. ಚಪ್ಪಾಳೆ ಕಟ್ಟೋ ಮಾತಿಗೆ ಚಪ್ಪಾಳೆ ಕಟ್ಟಬೇಕು. ಎಲ್ಲಾ ಮಾತಿಗೆ ಚಪ್ಪಾಳೆ ಆಭಾಸ ಬರುತ್ತದೆ. ಬೇರೆಯವರಿಗೆ ಚಪ್ಪಾಳೆ ಕಟ್ಟೋದು ಬೇರೆ, ಆದರೆ ಈ ಚಪ್ಪಾಳೆ ನಿಮಗೆಲ್ಲರಿಗೂ ಚಪ್ಪಾಳೆ ಕಟ್ಟುವುದು ಸರಿಯಲ್ಲ ಅನ್ನುವಂಥದ್ದನ್ನ ಯಾಕಂದ್ರೆ ಗುರುವಾದಂತವನ್ನು ಶಿಷ್ಯರು ತಪ್ಪು ಮಾಡಿದ್ರೆ ತಿದ್ದಿ ಹೇಳುವುದು ಅವನ ಕರ್ತವ್ಯ. ಯಾರೇ ಮಹಾತ್ಮರ ಒಂದು ಶರಣಂದಾಗ ಯಾವುದೇ ಕಾರಣಕ್ಕೆ ಏನು ಮಾಡಬಾರದು, ಚಪ್ಪಾಳೆ ಕಟ್ಟಬಾರದು. ಆ ನಿಟ್ಟಿನಲ್ಲಿ ಹಳೆಯಾಳ ನಗರ ಹಳೆಯಾಳ ತಾಲೂಕಿನ ಎಲ್ಲ ಭಕ್ತರು ಇಲ್ಲಿ ಪಾಲ್ಗೊಂಡಿದ್ವಿ. ಪಾದಯಾತ್ರೆ ಬಂದಿದೆ. ಪಾದಯಾತ್ರೆಯ ಮೂಲ ಉದ್ದೇಶ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀವಿ. ಏನಿದೆ ಪಾದಯಾತ್ರೆಯ ಮೂಲ ಉದ್ದೇಶ ಕೇಳಿದ? ದುಶ್ಚಟಗಳ ದೀಕ್ಷೆ, ಸದ್ಗುಣಗಳ ದೀಕ್ಷೆ ಅನ್ನುವ ಸಂದರ್ಭದಲ್ಲಿ ಪಾದಯಾತ್ರೆ ಆರಂಭವಾಗಿದೆ. ನಾವು ಹುಬ್ಬಳ್ಳಿ ನಗರದಲ್ಲಿ ಅದಕ್ಕೂಪದಲ್ಲಿ ಎಲ್ಲ ಕಡೆ ಕೇಳ್ತಾ ಬಂದಿದ್ದೀವಿ. ಎಲ್ಲಾ ದಿನಗಳು ಒಂದು ಬಿಡುವುದಿಲ್ಲ ಅಂತ ನಮಗೂ ಗೊತ್ತಾಗ. ಹಳ್ಯಾಳ ನಗರ ಈ ತಾಲೂಕು ಬಹಳ ದೊಡ್ಡ ತಾಲೂಕು. ಆ ಒಂದು ದೃಷ್ಟಿಯಿಂದ ನಿಮ್ಮ ಹತ್ರ ಭಿಕ್ಷೆ ಕೇಳಕ್ ಬಂದೀವಿ. ಕೊಡ್ತೀರೋ ಇಲ್ಲೋ? ಕೊಡ್ತೀವಿ ಅನ್ನೋದು ಚಪ್ಪಾಳೆ ತರ್ತೇವೆ. ಹಿಂದೇಟ್ ಹಾಕಿರ್ತಾರೆ. ಏನು ಅರ್ಧ ದೊಡ್ಡ ಕೇಳ್ತೀವಿ ಹೇಗೆ ಅಂತಲ್ಲ. ನಮಗೆ ನಿಮ್ಮ ಯಾವ ಭಿಕ್ಷೆಯೂ ಬೇಡ. ನಿಮ್ಮ ಹಣ ಬೇಡ, ಒಡವೆ ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ಯಾವುದೂ ಬೇಡ. ನಿಮ್ಮ ಹತ್ರ ಇರುವ ದುರ್ಗುಣವೇ ನಮಗೆ ಭಿಕ್ಷೆಯಾಗಿ ನೀಡಿ ಅಂತ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಏನು ದುರ್ಗುಣವಿರಲ್ಲ, ಅದು ನಮಗೆ ಭಿಕ್ಷೆ ಬೇಕಾಗಿತ್ತು. ನೀವು ಕಾಣಿಕೆ ಕೊಟ್ಟು ನಮ್ಮ ತೃಪ್ತಿ ಆಗೋದಿಲ್ಲ. ನೀವು ಗಂಟೆ ಬಂಗಾರ ಕೊಡ್ತೀವಿ ಅಂದ್ರೆ ತೃಪ್ತಿ ಆಗೋದಿಲ್ಲ. ನಮಗೆ ತೃಪ್ತಿ ಆಗೋದು ಯಾವುದು ಅಂದ್ರೆ, ಇವತ್ತು ಅಜ್ಜರು ಬಂದೋಗಿದ್ದಾರೆ, ನಾವು ಅಜ್ಜರಿಗೆ ನಾವೆಲ್ಲ ಭಿಕ್ಷೆ ನೀಡಿದ್ವಿ, ಇವತ್ತಿನಿಂದ ನಾವು ನಮ್ಮೆಲ್ಲ ಎಲ್ಲ ತಗೊಂಡು ಬಿಡ್ತೀವಿ ಅಂತ ಯಾರಾದ್ರೂ ಒಬ್ಬ ನಾವು ಬಿಟ್ಟು ಅಂದ್ರೆ ಅದು ನಿಜವಾದ ತೃಪ್ತಿ ಆಗುತ್ತೆ. ಸಾರ್ಥಕವಾಗಿದೆ ಎಂದು ಅನಿಸುತ್ತದೆ. ಆ ನಿಟ್ಟಿನ ಹುಬ್ಬಳ್ಳಿ ನಗರದಲ್ಲಿಯೂ ಕೂಡ ಸಿದ್ಧಾರ್ಥವನ್ನು ಕೇಳಿದೆವು. ಯಾಕೆ ಅಂದ್ರೆ ದಿನಾ ಬಿಡದೆ ಇದ್ರೂ ಪರವಾಗಿಲ್ಲ, ಸಿದ್ಧಾರ್ಥನ ವಾರ ಸೋಮವಾರ ಇದ್ರು ಹುಬ್ಬಳ್ಳಿ ನಗರದಲ್ಲಿ ಯಾವುದೇ ಮಾಂಸಾಹಾರಿಗಳಾಗಲಿ ಮತ್ತು ಸರಾಯಿ ಅಂಗಡಿಗಳಾಗಿರ್ಬೋದು, ಗುಡ್ಗಳಾಗಿರ್ಬೋದು ಇತ್ಯಾದಿಗಳನ್ನ
ಯಾರೋ ಮಾರಾಟ ಮಾಡೋದು ತಿನ್ನಬಾರದು, ಆ ರೀತಿ ದಾನವನ್ನು ಕೊಡಿ ಅಂತ ಅಲ್ಲಿ ಕೇಳಿದ್ದೆವು. ಅಲ್ಲಿಯ ನಗರಸಭೆಯ ಸದಸ್ಯರು ಅದರ ನಾವು ಒಂದು 2 ತಿಂಗಳ ತೀರ್ಮಾನ ತಗೊಂಡು ನಗರಸಭೆಯಲ್ಲಿ ಅದನ್ನ ಹೊಡಿಸ್ತೀವಿ ಅನ್ನೋ ಮಾತನ್ನ ಹುಬ್ಬಳ್ಳಿ ನಗರದ ಅಲ್ಲಿಯ ಸದಸ್ಯರು ನಮ್ಮ ತಿಳಿಸಿದ್ದಾರೆ. ನಾವು ಅವಾಗ ಹೇಳಿದ್ವಿ, ಹೊಡೆದು ನೀವು ಅದನ್ನು ನಿಷೇಧ ಮಾಡಬೇಕು, ಪ್ರೀತಿಯಿಂದ ಜನರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶವಾಗಿದೆ. ನಾವು ಯಾವುದೇ ಒಂದು ಧರ್ಮಕ್ಕೆ ಸೀಮಿತರಾದವರಲ್ಲ, ಒಂದು ಮತಕ್ಕೆ ಸೀಮಿತರಾದ, ಒಂದು ಜಾತಿಗೆ ಸೀಮಿತರಾದ, ನಾವು ಜಾತ್ಯಾತೀತರು.